ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದು ಅಭಿಷೇಕ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಹೆಸರೇ ಹೇಳ್ತಿರೋ ಹಾಗೆ ಇಲ್ಲಿ ಭಾಗ್ಯಲಕ್ಷ್ಮಿ ಅಂತ ಒಂದು ಬ್ಯಾಂಕ್ ಇದೆ ಅಂಡ್ ಅದಕ್ಕೆ ಕನ್ನ ಹಾಕೋದಕ್ಕೆ ಒಂದು ಗ್ಯಾಂಗ್ ಒಂದು ದಿನ ಪ್ಲಾನ್ ಮಾಡಿರ್ತಾರೆ. ಸೊ ಅವರ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕಾಯ್ತಾ, ಚಾಲೆಂಜಸ್ ಏನೇನಿತ್ತು, ಅಲ್ಲಿಂದ ಮುಂದೆ ಏನಾಯ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡಿಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಗೇನ್ 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ತಲುಪ್ತೀವಾ ಇಲ್ವಾ ಅಂತ. ಇದರಲ್ಲಿರೋ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರ ಎಡಿಟಿಂಗ್ ಅಂಡ್ ಸಿನಿಮಾಟೋಗ್ರಫಿ ಓವರ್ ಆಲ್ ಔಟ್ಪುಟ್ ಚೆನ್ನಾಗಿದೆ. ಟೆಕ್ನಿಕಲಿ ಕೆಲವೊಂದು ಕಡೆ ಅಂತೂ ಇಂಪ್ರೆಸಿವ್ ಅನ್ಸುತ್ತೆ ಸಿನಿಮಾ. ಹೊರಗಡೆ ಒಳಗಡೆ ಬ್ಯಾಂಕ್ ಸುತ್ತ ಇರೋ ಶಾಟ್ಗಳು, ಒಳಗಡೆಯಿಂದ ತೆಗೆದಿರೋ ಫ್ರೇಮ್ಸ್ ಹಾಗೆ ಟ್ರಾನ್ಸಿಷನ್ಸ್ ಅವು ತುಂಬಾ ಕಡೆ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತವೆ. ಅಂಡ್ ಅದರಲ್ಲೂ ಇಂಟರ್ವಲ್ ಗಿಂತ ಮುಂಚೆ ಒಂದು ಸಾಂಗ್ ಬರುತ್ತೆ. ಅದರ ವಿಜುವಲ್ಸ್, ಟ್ರಾನ್ಸಿಷನ್ಸ್, ಓವರ್ ಆಲ್ ಎಡಿಟಿಂಗ್ ಪ್ಯಾಟರ್ನ್ ಇಂಟ್ರಿಗಿಂಗ್ ಆಗಿತ್ತು, ಇಷ್ಟನೂ ಆಯ್ತು. ಇನ್ನು ಸೆಕೆಂಡ್ ಹಾಫ್ ಕಡೆ ಬಂದ್ರೆ ಅದೇ ಇಲ್ಲಿ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಅನ್ಬೋದು. ಬಿಕಾಸ್ ಅಲ್ಲಿ ಇದರ ನರೇಷನ್ ಸಖತ್ತಾಗೆ ಇಂಪ್ರೂವ್ ಆಗೋಗಿದೆ. ಕಥೆ ನಮ್ಮನ್ನ ಒಳಗೆ ಎಳ್ಕೊಳತ್ತೆ, ಲೇಯರ್ಗಳು ಒಂದೊಂದಾಗಿ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಗ್ಯಾಪ್ ಅಲ್ಲಿ ಇಟ್ಟಿರೋ ಟ್ವಿಸ್ಟ್ಗಳು ಕೂಡ ಸಖತ್ತಾಗೆ ವರ್ಕ್ ಆಗಿದೆ. ಇಂಟೆಲಿಜೆಂಟ್ ಆಗೂ ಬರ್ದಿದ್ದಾರೆ ಆ ಸೀಕ್ವೆನ್ಸ್ ಗಳನ್ನ. ಆಕ್ಚುಲಿ ತುಂಬಾ ಲೇಟ್ ಆಗಿ ಸೀರಿಯಸ್ ಆಗತ್ತೆ ಸಿನಿಮಾ. ಇನ್ನು ಬೇಗನೆ ವಿಷಯದ ಕಡೆ ಫೋಕಸ್ ಮಾಡ್ಬೇಕಾಗಿತ್ತು. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಸದ್ಯಕ್ಕೆ ಎರಡನೇ ಅರ್ಧ, ಅದರಲ್ಲಿರೋ ಐಡಿಯಾ ಅವರೇ ಹೇಳ್ತಾರೆ ತುಕಾಲಿ ಅಂತ, ಬಟ್ ಅಷ್ಟೇ ಮಜವಾಗಿತ್ತು. ರೈಟಿಂಗ್ ಸಹ ಇಷ್ಟ ಆಯ್ತು. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ದೀಕ್ಷಿತ್ ಅವರು ಪ್ರಾಮಿನೆಂಟ್ ಆಗಿ ಕಾಣ್ತಾರೆ. ಅದು ಡೈಲಾಗ್ ಡೆಲಿವರಿಲೇ ಇರ್ಲಿ, ಕೊಟ್ಟಿರೋ ಸ್ಪೇಸ್ ಅಲ್ಲೇ ಆಗಿರ್ಲಿ, ತುಂಬಾನೇ ಡಾಮಿನೇಟ್ ಮಾಡಿದ್ದಾರೆ. ಹಾಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಯ್ತು. ಜೊತೆಗೆ ಲೋಕಿ ಪಾತ್ರನ ಚೆನ್ನಾಗಿ ಬರ್ದಿದ್ದಾರೆ, ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ. ಅಂಡ್ ಇದನ್ನ ಬಿಟ್ಟು ಬೇರೆ ಯಾರಿಗೂ ಅಷ್ಟೇನು ಸ್ಕೋಪ್ ಇರ್ಲಿಲ್ಲ ಬರವಣಿಗೆಯಲ್ಲಿ. ಸೊ ಇದ್ದಂತ ಪಾತ್ರಕ್ಕೆ ಅವರೆಲ್ಲರೂ ಚೆನ್ನಾಗೇನೆ ಹೊಂದ್ಕೊಂಡಿದ್ದಾರೆ ಅನ್ಬೋದು. ಇದರ ಹೊರತಾಗಿ ಕ್ಲೈಮ್ಯಾಕ್ಸ್ ಐಡಿಯಾ ಸ್ವಲ್ಪ ಇಲ್ಲಾಜಿಕಲ್ ಅನ್ಸಿದ್ರು, ಏನೋ ಡಿಫ್ರೆಂಟ್ ಆಗೇ ಮಾಡಿದ್ದಾರೆ. ಹಾಗೆ ಹಾಡುಗಳೇ ನೆನ್ಪಲ್ಲಿ ಉಳಿಯಲ್ಲ, ಬಟ್ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ನೆಗೆಟಿವ್ ಆಗಿರೋದೇ ಇದರ ಫಸ್ಟ್ ಹಾಫ್. ಆ ಪ್ಲಾನಿಂಗ್, ಅದನ್ನ ಕಟ್ಕೊಟ್ಟಿರೋ ರೀತಿ, ಬರವಣಿಗೆ. ಆಕ್ಚುಲಿ ಸ್ಟೋರಿ ಬಿಲ್ಡ್ ಆಗುವಾಗ್ಲೇನೆ ಒಂದು ಟೋನ್ ಸೆಟ್ ಮಾಡ್ಬಿಡ್ಬೇಕು ಅಲ್ವಾ, ಏನ್ ವಿಷಯ, ಏನ್ ಕಥೆ ಅಂತ. ಬಟ್ ಅಲ್ಲಿ ಅಂತ ಕ್ಯೂರಿಯಾಸಿಟಿನೇ ಹುಟ್ಟಲ್ಲ. ಹಾಗೆ ಕಾಮಿಡಿ ಅದಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಅಂಡ್ ಎಷ್ಟೋ ಕಡೆ ನಗುನೇ ಬರ್ಲಿಲ್ಲ. ಅಂದ್ರೆ ಎಲ್ಲ ಒಂಥರ ಸ್ಟ್ರೈಟ್ ಹ್ಯೂಮರ್, ಇಮ್ಮೆಚೂರ್ ಆಗಿ ಬರ್ದಿದ್ದಾರೆ. ಅಂಡ್ ಒನ್ ಲೈನರ್ಸ್ ಅಂತೂ ಏನೋ ಇರ್ಬೇಕು, ಇಟ್ಟಿದೀವಿ ಅಂತ ಸೇರ್ಸ್ಕೊತಾ ಹೋಗಿದ್ದಾರೆ ಅಷ್ಟೇ. ಅದ್ರಿಂದ ಇಂಟ್ರೆಸ್ಟೂ ಬರ್ಲಿಲ್ಲ, ಕ್ಯಾರೆಕ್ಟರ್ಗಳ ಹತ್ರನೂ ಆಗ್ಲಿಲ್ಲ. ಈ ಕಡೆ ಹೇಸ್ ಥ್ರಿಲ್ಲರ್ ಅಂತ ತಗೊಳ್ಳೋ ಕಥೆಗೂ ಡೆಪ್ತ್ ಅಂತ ಸಿಗ್ಲಿಲ್ಲ. ಓವರ್ ಆಲ್ ಸಿನಿಮಾ ತುಂಬಾ ಲ್ಯಾಗ್ ಆಗಿದೆ ಆ ಭಾಗದಲ್ಲಿ. ಅಂಡ್ ಆಲ್ಮೋಸ್ಟ್ ಅದೇ ಈ ಸಿನಿಮಾನ ಕೆಳಗೆಳ್ದಿರೋದು ಅಂತಾನು ಹೇಳ್ಬೋದು. ಆಲ್ಸೋ ಈ ತರದ ಕಥೆಯಲ್ಲಿ ಪಾತ್ರಕ್ಕೆ ಏನೋ ಟ್ರಾನ್ಸ್ಫಾರ್ಮೇಶನ್ ತರೋದು, ಎಥಿಕಲಿ, ಮಾರಲಿ ಒಂದಷ್ಟನ್ನ ಸೇರ್ಸೋದು, ಆ ಐಡಿಯಾನೇ ನನಗಿಷ್ಟ ಆಗಲ್ಲ. ಅಂಡ್ ಇಲ್ಲೂ ಕೆಲವೊಂದು ಕಡೆ ಅದು ಆಗಿದೆ, ಆ ತರದ ಭಾವನೆ ಬಂದಿದೆ ಅಂತಾನೆ ಹೇಳ್ತೀನಿ. ಟೋಟಲ್ ಆಗಿ ಇದೊಂದು ಡೀಸೆಂಟ್ ವಾಚ್ ಸಿನಿಮಾ. ಐಡಿಯಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾದ ನಿಜವಾದ ಪೊಟೆನ್ಶಿಯಲ್ ಮತ್ತೆ ರೈಟಿಂಗ್ ಅಲ್ಲಿರೋ ತೂಕ ಅರ್ಥ ಆಗತ್ತೆ. ಒಳ್ಳೆ ಟ್ವಿಸ್ಟ್ಗಳು ಕೂಡ ಇದಾವೆ. ಹಾಗೆ ಟೆಕ್ನಿಕಲಿನೂ ಇದರ ಔಟ್ಪುಟ್ ಚೆನ್ನಾಗಿದೆ. ಬಟ್ ಈ ಫಸ್ಟ್ ಹಾಫ್ ಸಿಂಡ್ರೋಮ್ ಅನ್ನೋದು ತುಂಬಾ ದೊಡ್ಡ ಮಟ್ಟಿಗೆನೆ ಹೊಡ್ತಾ ಕೊಟ್ಟಿದೆ ಸಿನಿಮಾಗೆ. ಅಷ್ಟು ಒಳ್ಳೆ ಕನೆಕ್ಷನ್ ಅಂತಾನೂ ಸಿಗ್ಲಿಲ್ಲ. ಆಲ್ಸೋ ಥಿಯೇಟ್ರಿಕಲಿ ಎಕ್ಸ್ಪೀರಿಯನ್ಸ್ ಮಾಡೋ ಎಲಿಮೆಂಟ್ಗಳು ಕೂಡ ತೀರಾ ಕಡಿಮೆನೇ ಇದ್ವು ಅಂತ ಹೇಳ್ತೀನಿ. ಸೊ ನೀವು ಒಂದು ಥ್ರಿಲ್ಲರ್ ರೀತಿ ಈ ಕಥೆನ ನೋಡ್ತೀರಾ ಅಂದ್ರೆ ಮೇಲೆ ಹೇಳಿರೋದೆಲ್ಲ ನಿಮಗೆ ಅನ್ವಯಿಸುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನೋಡೋದಾದ್ರೆ ಖಂಡಿತ ನೋಡ್ಬೋದು, ಫ್ಯಾಮಿಲಿ ಸಮೇತನೇ ಹೋಗ್ಬೋದು. ಬಟ್ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರತ್ತೆ. ಸೈನಿಂಗ್ ಆಫ್, ಲಿಖಿತ್.